ನಾನು ನಿಮಗೆ ಇವತ್ತು ಸ್ಕಾಲರ್ಶಿಪ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಇದು ಒಂದು ಬಡ್ಡಿ ಫಾರ್ ಸ್ಟಡಿ ಆ್ಯಪ್ ಅಂತ. ಸೊ ಇದರಲ್ಲಿ ಎಲ್ಲ ರೀತಿ ಸ್ಕಾಲರ್ಶಿಪ್ ಹಾಕ್ಬೋದು ನೀವು. ಲೈಕ್ ನೀವು ಯಾರನ್ನ ಆನ್ಲೈನಲ್ಲಿ ಯಾವ ರೀತಿ ಹಾಕ್ತಿರಲ್ಲ, ಸೊ ಅದೇ ಥರ ಇದು. ಸೊ ನಿಮ್ಗೊಂದು ಡೌಟ್ ಬರೋದು, ಇದು ಅಂದರೆ ಹೆಂಗೆ ನಂಬೋದು ಇದನ್ನು ಅಂತ ಅನ್ಕೋಬೋದು. ಸೊ ನಂದು ಪ್ರೊಫೈಲ್ ತೋರಿಸ್ತೀನಿ, ನಾನು ಹಾಕೀನಿ ಸ್ಕಾಲರ್ಶಿಪ್ನ. ಸೊ ಫಸ್ಟ್ ನಾನು ಪ್ರೊಫೈಲ್ ತೋರಿಸಿ. ಸೊ ನನ್ನ ಪ್ರೊಫೈಲ್ ಓಪನ್ ಆಗಿದೆ. ಸೊ ನೀವು ನೋಡ್ತಿರ್ಬೋದು, ಈ ಸೈಡಲ್ಲಿ ನನ್ನ ಫೋಟೋ ಇದೆ. ಸೊ ಇಲ್ಲಿ ನನ್ನ ನೇಮ್ ಇದೆ. ನೆಕ್ಸ್ಟ್ ಇದು ನಾನು ಶ್ರೀ ತುಳಸಿ ತಂತಿಯುದಾನ ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡಿದೆ, ಸಬ್ಮಿಟ್ ಮಾಡಿದೆ. ಸೊ ಸಬ್ಮಿಟ್ ಮಾಡಿದೆಲ್ಲ ಗ್ರೀನ್ ಕಲರ್ ಇರುತ್ತೆ. ಸೊ ಇದು ನಾನು ಏನು ಮಾಡ್ಬಿಟ್ಟಿದೆ, ಇದು ನಮ್ಗೆ ಅನ್ಕೊಂಡಿದ್ದೆ, ನಾನು ಎಲಿಜಿಬಿಲಿಟಿ ನೋಡೋದು ಆಗ್ತಾಯಿದೆ. ಸೊ ಆಮೇಲೆ ಗೊತ್ತಾಯ್ತು ಇದು ಗಾರ್ಮೆಂಟ್ಸ್ ಚಿಲ್ಡ್ರನ್ಸ್ಗೆ ಮಾತ್ರ ಅಂತ. ಸೊ ಅದನ್ನು ಪೆಂಡಿಂಗ್ ಸಬ್ಮಿಷನ್ ಅಂತಿದೆ. ಸೊ ಇದನ್ನು ಅಷ್ಟೇ, ಇದು ಬೇರೆ ಎಲಿಜಿಬಿಲಿಟಿ ಇದೆ. ಸೊ ನಾನು ಅದನ್ನು ಸ್ಕಿಪ್ ಮಾಡಿದೆ. ಸೊ ಈಗ ನೀವು ನೋಡ್ತಿರೋ ಫ್ರೆಂಡ್ಸ್ನ ಇಲ್ಲಿ ತೋರಿಸ್ತೀನಿ, ಈಗ ಕ್ಲಿಯರಾಗಿ ನೋಡಿ. ಸೊ ನಂದಿಲ್ಲಿ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಫಾರ್ ಪ್ರೊಫೆಷನಲ್ ಗ್ರ್ಯಾಜುಯೇಷನ್ ಅಂತ ಏನಿದೆಯಲ್ಲ ಈ ಸ್ಕಾಲರ್ಶಿಪ್. ಸೊ ನಂದು ಫೈನಲ್ ಸೆಲೆಕ್ಷನ್ ಅವೇಟಿಂಗ್ ಅಂತ ಇದೆ. ಸೊ ನೋಡಮ್ರಿ ನೆಕ್ಸ್ಟ್ ಏನಾಗುತ್ತೆ ಅಂತ. ಎಲ್ಲ ಡಾಕ್ಯುಮೆಂಟ್ಸು ಬ್ಲರ್ ಇದು ಮೆಸೇಜ್ ಬಂದಿತ್ತು ಫ್ರೆಂಡ್ಸ್, ಇಮೇಲ್ ಆಗಿತ್ತು, ಅದನ್ನು ಕ್ಲಿಯರಾಗಿ ಹಾಕಿದ್ದೀನಿ, ಕರೆಕ್ಟ್ ಹಾಕಿದ್ದೀನಿ. ಸೊ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ನೋಡ್ಬೇಕು ಫ್ರೆಂಡ್ಸ್. ಈಗ ಫೈನಲ್ ಸೆಲೆಕ್ಷನ್ ಅವೇಟಿಂಗ್ ಅಂತ ಇದೆ, ಕಾಯ್ತಾ ಇದ್ದೀನಿ ಆ ಸ್ಕಾಲರ್ಶಿಪ್ಗೆ. ಸೊ ಇಲ್ಲಿ ನೋಡ್ತೀವಿ ಫ್ರೆಂಡ್ಸ್, ಇದೊಂದು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ನೋಡ್ತಿರ್ಬೋದು, ಸೆಲೆಕ್ಷನ್ ಪ್ರೊಸೆಸ್ ಕ್ಲೋಸ್ಡ್ ಫಾರ್ ದಿ ಸ್ಕಾಲರ್ಶಿಪ್. ಹಿಂಗೆ ಎದಕ್ಕೆ ಬಂದಿದೆ ಅಂದರೆ ಫ್ರೆಂಡ್ಸ್, ಆಲ್ರೆಡಿ ಎಲಿಜಿಬಲ್ ಇದ್ದವರು ಆ ಸ್ಕಾಲರ್ಶಿಪ್ಗೆ ಅವರು ಸೆಲೆಕ್ಟ್ ಮಾಡಿರ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೆ ನಮ್ಮದು ಸೆಲೆಕ್ಷನ್ ಆಗಿಲ್ಲ, ಸೊ ಅದಕ್ಕೆ ಅದು ಕ್ಲೋಸ್ಡ್ ಅಂತ ಬಂದಿದೆ. ಸೊ ಲೋರೆಲ್ಲಾ ಇಂಡಿಯಾ ಫಾರ್ ಯಂಗ್ ವುಮೆನ್ ಇನ್ ಸೈನ್ಸ್ ಸ್ಕಾಲರ್ಶಿಪ್, ಇದನ್ನು ಆಲ್ರೆಡಿ ಹಾಕಿನಿ ಫ್ರೆಂಡ್ಸ್. ಇನ್ನು ಇದ್ರದ್ದು ಏನು ಡೇಟಾ ಶೋ ಆಗಿಲ್ಲ, ಇಷ್ಟು ಸಬ್ಮಿಟೆಡ್ ಅಂತಿದೆ. ಸೊ ಇದು ಅಂಡರ್ ಗ್ರ್ಯಾಜುಯೇಟ್ ಇದೆ ಫ್ರೆಂಡ್ಸ್, ಸರಿ ಪೋಸ್ಟ್ ಗ್ರ್ಯಾಜುಯೇಟ್ ಇದೆ. ಇಲ್ಲಿ ಇದೆ ನಂದು ಅಂಡರ್ ಗ್ರ್ಯಾಜುಯೇಟೆಡ್. ಸೊ ಇದು ಸ್ಕೂಲ್ ಸ್ಟೂಡೆಂಟಿಗಿತ್ತು, ಅದಕ್ಕೆ ನಾನು ಹಾಕಲೇ ಇಲ್ಲ, ನಂದು ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟಿಗೆ ಹಾಕೊಂಡಿನ. ಇದು ಕೊಟಕ ಇನ್ಶೂರೆನ್ಸ್ ಸ್ಕಾಲರ್ಶಿಪ್ನ ಹಾಕಿನಿ ಫ್ರೆಂಡ್ಸ್, ಇನ್ನು ಎಲ್ಲವೂ ಪೆಂಡಿಂಗ್ ಆಗಿದೆ ಫ್ರೆಂಡ್ಸ್. ಸೊ ನ್ಯೂಟ್ರಲ್ ಮೈಂಡ್ಸೆಟ್ ಚೆಸ್ ಪ್ರೋಗ್ರಾಮ್ ಅಂತ ಇದನ್ನು ಒಂದು. ಸೊ ಇದು ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತಿದೆ, ವೇಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಏನಾಗುತ್ತೆ. ಸೊ ಇವೆಲ್ಲ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಸೊ ಇದನ್ನು ಅದೇ ರೀತಿ ಇದೆ, JK ಸ್ಕಾಲರ್ಶಿಪ್ಪು. ಸೊ ಕ್ಯಾನ್ಸನ್ ಕಿವಿ ಎಲ್ಲ ಇದೆ ಅದೇ ರೀತಿ ಫ್ರೆಂಡ್ಸ್. ಇನ್ಫೋಸಿಸ್ ಫೌಂಡೇಶನ್ ಸ್ಟೆಮ್ ಅಂದರೆ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಮ್ಮ ಮಾರ್ಕ್ಸ್ ವೇರಿಯೇಷನ್ ಆದಾಗ ಸೊ ನಾವು ಸೆಲೆಕ್ಟ್ ಆಗೋದಿಲ್ಲ, ಆ ರೀತಿ ಆಗುತ್ತೆ. ಸೊ ನಿಮ್ಗೆ ಇನ್ನೂ ಬೇರೆ ತೋರಿಸ್ತೀನಿ ಫ್ರೆಂಡ್ಸ್. ಅಂದರೆ ನನಗೆ ಸಂಬಂಧಪಟ್ಟಂಗೆ, ಅಂದರೆ ನನ್ನ ಕಾಲೇಜ್ ಸಂಬಂಧಪಟ್ಟಂಗೆ, ನನ್ನ ಗ್ರ್ಯಾಜುಯೇಷನ್ ಸಂಬಂಧಪಟ್ಟು ಯಾವ ಸ್ಕಾಲರ್ಶಿಪ್ ಇರುತ್ತೆ, ಇಲ್ಲಿ ಮ್ಯಾಚ್ ಸ್ಕಾಲರ್ಶಿಪ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಈಗ ಸದ್ಯ ನಾನು ಮ್ಯಾಚ್ ಸ್ಕಾಲರ್ಶಿಪ್ ಯಾವಿಲ್ಲ ಫ್ರೆಂಡ್ಸ್. ಸೊ ಈಗ ಅಪ್ಲೈಡ್ ಸ್ಕಾಲರ್ಶಿಪ್ಪು. ಸೊ ಇವೆಲ್ಲ ನಾನು ಅಪ್ಲೈ ಮಾಡಿದೆ ಫ್ರೆಂಡ್ಸ್. ಈಗ ಅವಾರ್ಡೆಡ್ ಇನ್ನೂ ಒಂದು ಅವಾರ್ಡ್ ಆಗಿಲ್ಲ ಫ್ರೆಂಡ್ಸ್. ಯು ಹ್ಯಾವ್ ನಾಟ್ ಅವಾರ್ಡೆಡ್ ಎನಿ ಸ್ಕಾಲರ್ಶಿಪ್ ಬಟ್ ಡೋಂಟ್ ಬಿ ಮೋಟಿವೇಶನ್ ಕೊಡ್ತಿದೆ. ಸೊ ಇಷ್ಟಿದೆ ನೋಡಿರಿ ಫ್ರೆಂಡ್ಸ್ ಎಲ್ಲ ಸ್ಕಾಲರ್ಶಿಪ್ಗಳು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಸೆಕ್ಷನ್. ಹೋಪ್ ಫ್ರೆಂಡ್ಸ್ ನಿಮಗೆ ಇದು ಹೆಲ್ಪ್ ಆಗಿದೆ ಅಂದ್ಕೊತೀನಿ. ಹೆಲ್ಪ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.